ಸುಬ್ಬಕ್ಕ, ಏ ಸುಬ್ಬಕ್ಕ, ಅಲ್ಲ ಏನಕ್ಕೆ ಇಷ್ಟೊಂದು ಕರೆಯುತ್ತೆ ನೀನು ನೋಡಕೇನೆ ಇಲ್ಲ. ಏ ಸುಬ್ಬಕ್ಕ, ಏನು ಹೇಳ ಶಾಂತ. ಅಲ್ಲ ಸುಬ್ಬಕ್ಕ, ಯಾಕಮ್ಮಕ್ಕ ಹಿಂಗೆ ಮಾಡ್ಕೊಂಡಿದ್ದಿ? ಹಾ, ಏನು ಮಾಡಿಬಿಡ, ದಿನ ಕಷ್ಟಪಟ್ಟು ವಿಡಿಯೋ ಮಾಡಿ ಹಾಕ್ತೇನೆ, ಯಾರು ಒಂದು ಲೈಕು ಕೊಡಲ್ಲ, ಒಂದು ಕಮೆಂಟ್ಸು ಮಾಡಲ್ಲ, ಒಬ್ಬರಂತೂ ಸಬ್ಸ್ಕ್ರೈಬು ಮಾಡಲ್ಲ. ಈಗ ಇತ್ತೀಚೆಗೆ ವಿಡಿಯೋಗಳು ದಿನ ಕಂಟಿನ್ಯೂ ಆಗಿ ಹಾಕತ್ತೇನೆ, ಅದರಲ್ಲಿ ಒಬ್ರು ಚೆನ್ನಾಗಿ ವಿಡಿಯೋನೇ ನೋಡತ್ತಿಲ್ಲ. ಅದಕ್ಕೆ ಮನಸ್ಸಿಗೆ ಬೇಜಾರಾಗಿ ಇಲ್ಲಿ ಬಂದು ಕುಂತೇನೆ ನೋಡವ. ಚಿಂತೆ ಮಾಡಬೇಡ ಸುಬ್ಬಕ್ಕ, ಅವರು ನಮ್ಮ ಪ್ರೇಕ್ಷಕರು, ಅವ್ರಿಗೆ ಇಷ್ಟ ಆದರೆ ವಿಡಿಯೋ ನೋಡ್ತಾರೆ. ಅವರು ನಮ್ಮಂಥವರೆಲ್ಲ ಇಷ್ಟ ಆಗಲ್ಲ, ಬಡವ್ರ ಮಂದಿ ಇಷ್ಟ ಆಗಲ್ಲ ಅವ್ರಿಗೆ ಇಷ್ಟ ಆಗೋರು ಶ್ರೀಮಂತರು, ಒಂದು ಸ್ವಲ್ಪ ಅಲ್ಲಿ ಕಂಪ್ಯೂಟರ್ ಇರುತ್ತೆ, ಕಂಪ್ಯೂಟರ್ ಒಳಗೆ ತಳ್ಕೊ ಬೆಳ್ಕೊ ಮಾಡ್ತಾರೆ, ಅವರೆಲ್ಲ ಇಷ್ಟ ಆಗ್ತಾರೆ. ಆದರೆ ನಾವೆಲ್ಲ ಇಷ್ಟ ಆಗಬೇಕಲ್ಲ, ನಾವೆಲ್ಲ ಬಡವರು ಇದ್ದಿದ್ರಲ್ಲೇ ಹಂಚ್ಕೊಂಡು ತಿಂದು ಮಾಡಿ ವಿಡಿಯೋ ಮಾಡೋರು, ಅದಕ್ಕೆ ನಮ್ಮದೇ ಹೇಗೆ ಸಬ್ಸ್ಕ್ರೈಬ್ ಮಾಡ್ತಾರೆ? ನೀ ಏನು ಚಿಂತೆ ಮಾಡಬೇಡ, ನಿನ್ನ ಸಪೋರ್ಟಿಗೆ ನಾನಿದ್ದೀನಿ, ನಾನು ಕೇಳ್ಕೊತೀನಿ. ನೋಡಿ ವೀಕ್ಷಕರೇ, ನಮ್ಮ ಸುಬ್ಬಕ್ಕನಿಗೆ ಬೇಜಾರಾಗಿ ನಿಮ್ಮ ಮುಂದೆ ಬಂದಿಲ್ಲ ವಿಡಿಯೋದಲ್ಲಿ. ಅವಳಿಗೆ ಮನಸ್ಸಿಗೆ ಬೇಜಾರಾಗ್ಬಿಟ್ಟಿದೆ, ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಈಗಂತೂ ಪಾಪ ಸುಬ್ಬಕ್ಕ ಕಷ್ಟಪಟ್ಟು ದಿನಕ್ಕೆ 2 ವಿಡಿಯೋ ಆದರೂ ಹಾಕ್ತಾ ಇದ್ದಾಳೆ, ಆದರೆ ಯಾರು ಜಾಸ್ತಿನೂ ನೋಡ್ತಾ ಇಲ್ಲ. ಯಾಕೆ ಕತೆ ಇಷ್ಟ ಇಲ್ವಾ? ಕಾಮೆಂಟ್ ಒಳಗೆ ತಿಳಿಸಿ, ಕತೆನ ಚೇಂಜ್ ಮಾಡ್ಕೋತೀವಿ. ಇಲ್ಲ ನಿಮಗೆ ಯಾವುದಾದ್ರೂ ಕಾಮಿಡಿ ಬೇಕಾ, ಸರಿ ಅದನ್ನು ಹೇಳಿ, ಅದನ್ನಾದರೂ ಮಾಡ್ತೀವಿ. ಪ್ಲೀಸ್ ನಮ್ಮ ಚಾನಲ್ನ ನೋಡಿದೆ ಸಬ್ಸ್ಕ್ರೈಬ್ ಮಾಡದೇ ಇರಬೇಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್. ನನ್ನ ರಿಕ್ವೆಸ್ಟ್ ಇದು. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಒಬ್ಬರ ಜೀವನ ಸುಧಾರಿಸುತ್ತೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಈ ವಿಡಿಯೋಯಿಂದ ನಮಗೆ ಈ ಯೂಟ್ಯೂಬ್ ಚಾನಲ್ ಮಾಡ್ತಾ ಇರೋದೇ ಕಷ್ಟಕ್ಕಾಗಿ. ನಿಮ್ಮ ಹೆಲ್ಪು ನಿಮ್ಮದು ಪ್ರೋತ್ಸಾಹ ನಮಗೆ ಬೇಕು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ, ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ಬೇಕು. ನಾನು ವಿಡಿಯೋದಲ್ಲಿ ನಿಮ್ಮ ಕಣ್ಮುಂದೆ ಬರಬೇಕು ಅಂದರೆ ನೀವು ನನ್ನ ಚಾನಲ್ಗೆ 1000 ಆದರೂ ಸಬ್ಸ್ಕ್ರೈಬರ್ ಆಗಲೇಬೇಕು, 1000 ಲೈಕ್ ಬರಬೇಕು. ಸರಿನಾ? ನಾವು ಬರೋಣ. ಎಲ್ಲರಿಗೂ ಬಾಯ್. ಅಲ್ಲ ಜ್ಯೋತಿ, ನನ್ನನ್ನು ಬರೋಕ್ಕೆ ಹೇಳಿದ್ಯಾ, ಬಂದಿದ್ದೀನಿ. ಮತ್ತು ನೀನು ಲಾಂಗ್ ಡ್ರೈವ್ ಹೋಗು ನಂದಿಯಾ, ಸರಿ ಅಂತ ಲಾಂಗ್ ಡ್ರೈವ್ ಹೋಗ್ತಾ ಇದ್ವಿ. ನೀನು ಏನು ವಿಷಯನೂ ಹೇಳ್ತಾ ಇಲ್ಲಲ್ಲ, ಈ ರೀತಿ ಗಂಟು ಮೂತೆ ಹಾಕೊಂಡು ಕುಂತ್ಬಿಟ್ಟಿದ್ಯಾ, ಯಾಕೆ, ಏನು ವಿಷಯ ಹೇಳಮ್ಮ? ಸ್ವಲ್ಪ ಎಲ್ಲರೂ ಚೆನ್ನಾಗಿರೋ ಜಾಗದಲ್ಲಿ ನಿಲ್ಲಿಸು ಗಾಡಿನ. ಅಲ್ಲಿ ನೋಡ್ತಾ ಇದ್ರೆ ಒಂಥರ ಸೈಲೆಂಟ್ ವಾತಾವರಣ ಇರಬೇಕು, ಆ ರೀತಿ ವಾತಾವರಣದಲ್ಲಿ ನಿಲ್ಲಿಸು. ಅಲ್ಲಿ ಮಾತಾಡಬೇಕು ನಾನು ನಿನ್ನ ಜೊತೆ. ಸರಿ ಆಯಿತು. ಅಲ್ಲ ಜ್ಯೋತಿ, ಬರೋಕ್ಕೆ ಹೇಳ್ಬಿಟ್ಟು ನೀನು ಇಲ್ಲಿ ಬಂದು ಮತ್ತೆ ಸುಮ್ಮನೆ ನಿಂತ್ಕೊಂಡಿದ್ಯಲ್ಲ, ಯಾಕೆ, ಏನು ವಿಷಯ ಹೇಳಮ್ಮ? ಏನಂತ ಸ್ಟಾರ್ಟ್ ಮಾಡಲಿ, ಏನಂತ ಹೇಳಬೇಕು ತಿಳಿತಾ ಇಲ್ಲ ನನಗೆ. ಅಲ್ಲ, ನೀವು ನನಗೆ ಯಾಕೆ ಮೋಸ ಮಾಡಿದ್ರಿ? ನಾನು ಏನು ತಪ್ಪ ಮಾಡಿದ್ದೆ ಅಂತ ನಾನು ಮೋಸ ಮಾಡಿದ್ರಿ ನೀವು? ಅಲ್ಲ ಜ್ಯೋತಿ, ನಾನೇನು ನಿಂಗೆ ಮೋಸ ಮಾಡಿದೆ? ಅಲ್ಲ ನೀನು ಏನು ಹೇಳ್ತಾ ಇದೆಯಾ, ನಂಗೆ ಅರ್ಥನೇ ಆಗ್ತಾ ಇಲ್ಲ. ಅಲ್ಲ ನೀನು ಏನು ತಿಳಿದು ಮಾತಾಡ್ತಾ ಇದೆಯಾ? ನನಗೊಂಚೂರು ತಲೆಯಲ್ಲಿ ಹೋಗ್ತಾನೆ ಇಲ್ಲ ನೀನು ಮಾತಾಡೋದು. ಏನು ಮೋಸ ಮಾಡಿದೆ ಕಣಮ್ಮ ನಾನು ನಿನಗೆ? ಕಾಲೇಜಲ್ಲಿ ಇದ್ದಾಗಿಂದ ನಾನು ನಿಮ್ಮನ್ನ ಎಷ್ಟು ಇಷ್ಟಪಡ್ತಾ ಇದ್ದೆ. ನಾನು ಸಿನ್ಸಿಯರಾಗಿ ನಿಮ್ಮನ್ನೇ ಲವ್ ಮಾಡ್ತಾ ಇದ್ದೆ. ನಾನು ಈಗ ಅಮೆರಿಕಾದಲ್ಲಿ ಡಾಕ್ಟ್ರ್ ಓದ್ಕೊಂಡು ಬರೋ ಅಷ್ಟರಲ್ಲಿ ನೀವು ಇಲ್ಲಿ ಬೇರೆ ಹುಡುಗಿನ ಮದುವೆ ಆಗ್ಬಿಟ್ಟಿದ್ದೀರಲ್ಲ, ಇದು ಸರಿನಾ? ನೀವು ಮಾಡಿದ್ದು ಸರಿನಾ? ನೋಡು ಜ್ಯೋತಿ, ನಾನು ನಿನ್ನನ್ನು ಇಷ್ಟಪಟ್ಟಿಲ್ಲ. ಕಾಲೇಜಲ್ಲಿ ಫ್ರೆಂಡ್ಸ್ ಆಗಿದ್ವಿ, ಕ್ಲೋಸ್ ಆಗಿದ್ವಿ ಅಂತ, ಕ್ಲೋಸ್ ಆಗಿ ಮೂವ್ ಮಾಡ್ತಾ ಇದ್ವಿ ಅಂತ ನೀನು ಲವ್ ಅದು ಅಂದ್ಕೊಂಡ್ರೆ ನನಗೆ ಇಷ್ಟ ಆಗಲ್ಲ. ನಾನು ಇಷ್ಟಪಟ್ಟಿದ್ದು ಗೌರಿ ಅವ್ರನ್ನ ಇಷ್ಟಪಟ್ಟು ಮನಸಾರೆ ಪ್ರೀತಿಸಿ ಮದುವೆ ಆಗಿನೂ ನಮಗೊಂದು ಮಗು ಕೂಡ ಆಗ್ತಾ ಇದೆ. ಸೊ ನೀನು ಈ ರೀತಿ ಮಾಡೋದೆಲ್ಲ ಸರಿಯಲ್ಲ. ಲವ್ ಗಿವ್ ಅಂದ್ಕೊಂಡು ಮದುವೆ ಆದವನ ಜೊತೆ ಹಿಂದೆ ಬೀಳೋದೂ ಸರಿಯಲ್ಲ. ನಾನು ಯಾವತ್ತಿದ್ರೂ ಇಷ್ಟಪಟ್ಟಿದ್ದು ಗೌರಿ ಅವ್ರನ್ನೇ, ಮದುವೆ ಆಗಿದ್ದು ಅವರೇ, ನನ್ನ ಜೀವ ಇರೋವರೆಗೂ ಇರೋದು ಅವ್ರ ಜೊತೆನೇ. ನೋಡು, ಲವ್ ಗಿವ್ ಇದೆಲ್ಲ ನನಗೆಲ್ಲ ಆಗಿ ಬರಲ್ಲ. ಪ್ಲೀಸ್ ಅರ್ಥ ಮಾಡ್ಕೊ. ಭರತ್, ನಾನು ನಿನ್ನ ತುಂಬ ಇಷ್ಟಪಟ್ಟಿದ್ದೆ. ನನ್ನ ಲೈಫಲ್ಲಿ ಬಂದರೆ ಅದು ನೀನೇ ಅಂದ್ಕೊಂಡಿದ್ದೆ. ನನ್ನ ಲೈಫಲ್ಲಿ ನಾನು ಇಷ್ಟಪಟ್ಟಿದ್ದು ನನ್ನ ಅಮ್ಮನ ಬಿಟ್ಟರೆ ಹೊರತು ನಿನ್ನನ್ನು ತುಂಬ ಪ್ರೀತಿಸ್ತಾ ಇದ್ದೆ. ಕಾಲೇಜಲ್ಲಿ ಅಲ್ಲಿ ಹೇಳ್ಕೋಬೇಕು ಅಂದ್ಕೊಂಡೆ. ಆದರೆ ನೀನು ಪೊಲೀಸಲ್ಲಿ ನಾನು ಜಾಬ್ ಮಾಡಿ ನಾನು ಅಲ್ಲೇ ಮುಂದೆ ನನ್ನ ಜಾಬ್ನ ಕಂಟಿನ್ಯೂ ಮಾಡಬೇಕು ಅಂದ್ಕೊಂಡೆ. ನಾನು ಅಷ್ಟರಲ್ಲಿ ಡಾಕ್ಟ್ರ್ ಕಲಿತು ಬಂದ್ರಾಯ್ತು, ಆಮೇಲೆ ಭರತ್ಗೆ ಹೇಳ್ಕೊಂಡ್ರಾಯ್ತು ಅಂತ ಅಂದ್ಕೊಂಡೆ. ಆದರೆ ಬರೋ ಅಷ್ಟರಲ್ಲಿ ನೀನು ಆ ಗೌರಿನ ಮದುವೆ ಆಗಿಬಿಟ್ಟಿದ್ದೆ. ನನ್ನ ಕನಸೆಲ್ಲ ನುಚ್ಚುನೂರಾಯಿತು. ಆದರೂ ಏನೂ ಪರವಾಗಿಲ್ಲ, ಪ್ಲೀಸ್ ನಾನೇನು ಪ್ರೀತಿಸ್ತಾ ಇದ್ದೀನಿ, ನನ್ನನ್ನು ಮದುವೆ ಆಗಿಬಿಡು. ನನಗೆ ನಿನ್ನ ಬಿಟ್ಟರೆ ಬೇರೆ ಯಾವ ಹುಡುಗರು ಇಷ್ಟ ಆಗ್ತಾ ಇಲ್ಲ. ನನ್ನ ಜೀವನದಲ್ಲಿ, ನನ್ನ ಕನಸಲ್ಲಿ, ಮನಸ್ಸಲ್ಲಿ ನಾನು ನಿನ್ನನ್ನೇ ಇಷ್ಟಪಟ್ಟಿದ್ದೀನಿ. ಪ್ಲೀಸ್ ನನ್ನ ಕೈ ಬಿಡಬೇಡ ಭರತ್. ಐ ಲವ್ ಯು ಭರತ್, ಐ ಲವ್ ಯು ಸೋ ಮಚ್. ರೀ, ದೂರ ಸರಿ. ಏನು ಮಾಡ್ತಾ ಇದ್ದೀರಾ ನೀವು? ಒಂದು ಮದುವೆ ಆಗಲಿ ಅನ್ಸನ್ನ ಮುಟ್ಟೋದು ಸರಿಯಲ್ಲ. ನೋಡಿ, ನೀವು ನಾನು ಇಷ್ಟಪಟ್ಟಿರ್ಬೋದು ಜ್ಯೋತಿ, ಆದರೆ ನಾನು ನಿನ್ನ ಇಷ್ಟಪಟ್ಟಿಲ್ಲ. ಸೊ ನಾನು ನಿನ್ನ ತಿಳ್ಕೊಂಡಿದ್ದು ಜಸ್ಟ್ ಫ್ರೆಂಡ್ ಅಂತ. ನೀನು ನನ್ನನ್ನು ಈ ರೀತಿ ಮುಟ್ಟೋದು ಮಾಡಬೇಡ, ದೂರ ಸರಿ. ಅಮ್ಮ, ಜ್ಯೋತಿ, ಅಯ್ಯೋ, ನಾನು ತಳ್ಳಬೇಕು ಅಂತ ತಳ್ಳಿಲ್ಲ. ಹೇಳು ಜ್ಯೋತಿ, ನಿಧಾನ ಕೇಳು ಮೇಲೆ. ಐ ಆಮ್ ಸಾರಿ ಜ್ಯೋತಿ, ನಾನು ತಳ್ಳಬೇಕು ಅಂತ ತಳ್ಳಿಲ್ಲ. ಅಲ್ಲ ಭರತ್, ಎಷ್ಟೊಂದು ದೂರ ಮಾಡಿಬಿಟ್ಟೆ ನನ್ನನ್ನು. ತಳ್ಳುವಷ್ಟು ದೂರ ಆದ ನಾನು ನಿನಗೆ. ಕಾಲೇಜಲ್ಲಿದ್ದಾಗ ನಾನು ತೊಡೆ ಮೇಲೆ ಮಲಗ್ತಿದ್ದೆ, ನಾನು ಹೆಗಲ ಮೇಲೆ ಕೈ ಹಾಕೊಂಡ್ಕೊಂಡಿರ್ತಿದ್ದೆ. ನಾನು ತಿಂದುಬಿಟ್ಟಿರೋದನ್ನ ನೀನು ತಿಂತಿದ್ದೆ. ಅಲ್ಲ, ಇದನ್ನೆಲ್ಲ ತಿಳ್ಕೊಂಡು ನನ್ನ ಮೇಲೆ ಪ್ರೀತಿ ಇದೆ ಅಂತ ಅಂದ್ಕೊಂಡೆ. ಆದರೆ ನೀನು, ಛೇ, ಎಲ್ಲ ಮೋಸ ಮಾಡಿದೆ. ಇನ್ನು ನನ್ನ ಬದುಕಾದರೂ ಏನು ಬೇಗ, ಕಷ್ಟಪಟ್ಟು ನಾನು ಡಾಕ್ಟ್ರ್ ಕಲ್ತಾದರೂ ಏನು? ನನಗೆ ಈ ಜೀವನನೇ ಬೇಡ. ಈ ಹೊಳೆಲೆ ಮುನ್ಗಿ ಸತ್ತೋಗ್ಬಿಡ್ತೀನಿ. ನನಗೆ ಈ ಜೀವನ ಬೇಡ ಭರತ್.
ಹುಚ್ಚಿಗತೆ ಮಾತಾಡಬೇಡ. ನಾನು ಇಷ್ಟಪಟ್ಟಿದ್ದು ಗೌರಿನ. ಗೌರಿ ಅವ್ರನ್ನ ಮದುವೆ ಆಗಿದ್ದೀನಿ. ಸೊ ನನಗೊಂದು ಮಗು ಕೂಡ ಆಗ್ತಾ ಇದೆ. ನೀನು ಈ ರೀತಿ ಎಲ್ಲ ಮಾಡೋದೆಲ್ಲ ಸರಿಯಲ್ಲ. ನೋಡು ಜ್ಯೋತಿ, ನಾನು ಹೇಳ್ತಾ ಇದ್ದೀನಿ, ನಿನಗೂ ಒಂದು ಒಳ್ಳೆ ಹುಡುಗ ಸಿಗ್ತಾನೆ. ನಿನ್ನ ಫ್ಯೂಚರ್ ಚೆನ್ನಾಗಿದೆ, ಡಾಕ್ಟರ್ ಆಗಿದೆ, ಎಲ್ಲ ಇದೆ. ಸೊ ಅದು ಗೈನಕಾಲಜಿಸ್ಟ್. ನಾನು ಅಂದ್ಕೊಂಡೆ ಜ್ಯೋತಿ ಬಂದು ಇನ್ನು ನಮ್ಮ ಹೆಂಡತಿನ ಅಲ್ಲೇ ತೋರಿಸ್ಬೇಕು ಅಂತ. ಆದರೆ ನೀನು ಅನ್ಕೋತಾ ಇದೀಯ ನನ್ನ ಮೇಲೆ ಕಣ್ಣಾಕ್ಬಿಟ್ಟಿದೆ. ಒಬ್ಬರನ್ನ ನಾನು ಇಷ್ಟಪಟ್ಟಂಗೆ ಅಲ್ಲ. ನೀನು ಏನು ಮಾತಾಡ್ತಿದ್ಯೋ ನನಗಂತೂ ತಿಳಿಯಕತ್ತು. ನನಗೇನು ಹೇಳಬೇಕು ಅಂತಲೇ ಬಾಯಿಗೆ ಬರ್ತಾ ಇಲ್ಲ. ನಾನು ಇಷ್ಟಪಟ್ಟಿದ್ದು ಮಾತ್ರ ಗೌರಿನ. ನಾನು ನೀನು ಇಷ್ಟಪಟ್ಟಿಲ್ಲ. ನಾನು ಹಾಗೆ ಕ್ಯಾಶುವಲ್ ಆಗಿ ಫ್ರೆಂಡ್ ಆಗಿದ್ದೆ ಹೊರತು ನೀನು ಈ ರೀತಿ ಅರ್ಥ ಮಾಡ್ಕೋತಿದ್ದೆ ಅಂದಿದ್ರೆ ನಾನು ದೂರನೇ ಇರ್ತಿದ್ದೆ. ಹುಡುಗಿಯರ ಜೊತೆ ಒಂದು ಸ್ವಲ್ಪ ಫ್ರೆಂಡ್ಲಿಯಾಗಿ ಮೂವ್ ಮಾಡಿದ್ರೆ ಅದನ್ನ ಲವ್ವೇ ಅಂತ ತಿಳ್ಕೊಂಬಿಡೋದಾ? ಹ್ಞೂ. ಅಲ್ಲ, ಒಂದು ಸ್ವಲ್ಪ ಕೈಗೆ ಮೈ ಟಚ್ ಆದರೆ ಲವ್ ಅಂತ ತಿಳ್ಕೊಂಬಿಡೋದಾ? ಮನಸ್ಸು ಬೆರಿಬೇಕು, ಪ್ರೀತಿ ಆಗಬೇಕು, ಪ್ರೀತಿ ಹೂವಾಗಿ ಅರಳಬೇಕು, ಆವಾಗಲೇ ಪ್ರೀತಿ ಆಗೋದು. ಅದನ್ನು ಬಿಟ್ಟು ಈ ರೀತಿ ನಾನು ನಿನ್ನ ಲವ್ ಮಾಡಿದ್ದೆ, ನಿನ್ನ ತೊಡೆ ಮೇಲೆ ಮಕ್ಕೊಂಡೆ, ಇದೆಲ್ಲ ಫ್ರೆಂಡ್ಲಿ ಆಗಿ ಯಾರಾದರೂ ಕ್ಯಾಶುವಲಾಗಿ ಮಕ್ಕೋತಾರೆ. ಸೊ ನೀನು ಫ್ರೆಂಡಾಗಿ ನಾನು ತಪ್ಕೊಂಡಿದ್ದಿದ್ರೆ ನಾನು ನಿನ್ನ ಫ್ರೆಂಡಾಗೇ ಟ್ರೀಟ್ ಮಾಡ್ತಾಯಿದ್ದೆ. ಆದರೆ ನೀನು ನನ್ನನ್ನು ಬೇರೆ ರೀತಿಯಲ್ಲೇ ತಪ್ಕೊಂಡೆ. ಅದಕ್ಕಾಗಿ ನಾನು ನಿನ್ನ ದೂರ ಸರಿಸ್ದೆ ಹೊರತು ನೀನು ಬೀಳ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ಐ ಆಮ್ ವೆರಿ ಸಾರಿ. ನನಗೆ ಇನ್ನು ನಿನ್ನ ಜೊತೆ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಬರ್ತೀನಿ. ಬಾಯ್ ಜ್ಯೋತಿ. ಇದೇ ಲಾಸ್ಟ್ ಭೇಟಿ ಅಂತ ಅಂದ್ಕೊಳ್ತೀನಿ. ಇನ್ನು ಮುಂದೆ ನನ್ನ ಜೊತೆ ಕಾಲು ಆಮೇಲೆ ಮಾತಾಡೋದು ನೋಡಬೇಕು ಅನ್ನೋದನ್ನು ಬಿಟ್ಬಿಡು. ಅಲ್ಲ ಭರತ್, ಇಷ್ಟನ್ನ ನನ್ನ ಮೇಲೆ ಪ್ರೀತಿ, ಇಷ್ಟನ್ನ ನಮ್ಮ ಫ್ರೆಂಡ್ಶಿಪ್ಪು. ಸರಿ ಬಿಡು, ನೀನು ಹೋಗಿರು. ನಾನು ಇಲ್ಲಿ ಜಾಗ ಬಿಟ್ಟು ಬರೋದೇ ಇಲ್ಲ. ನಾನು ಇಲ್ಲೇ ಇದೇ ಹೊಳೆಯಲ್ಲೇ ಬಿದ್ದು ಪ್ರಾಣ ಕಳ್ಕೊತೀನಿ. ಏನಾದರೂ ಮಾಡ್ಕೊ, ನಿನ್ನ ಜೀವನ, ನಿನ್ನ ಲೈಫು, ನಿನ್ನಿಷ್ಟ. ಸಾಯಕ್ಕೆ ಹೋಗಬೇಡ, ಬದುಕಿ ಬಾಳು. ನಿನಗೋಸ್ಕರ ನಿಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ದುಡ್ದು ಅದು ಮಾಡಿ ಇದು ಮಾಡಿ ಎಲ್ಲೆಲ್ಲೋ ದುಡ್ದು ಎಲ್ಲೆಲ್ಲೋ ಪಾಪ ಕೆಲಸ ಮಾಡಿ ನಿನ್ನನ್ನು ಡಾಕ್ಟ್ರ್ ಕಲಿಸ್ಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚಾಗಿರುತ್ತೆ. ನನಗೋಸ್ಕರ ನೀನು ಸಡನ್ನಾಗಿ ನೀನು ಜೀವ ಕಳ್ಕೊಂಡ್ಬಿಟ್ರೆ ನಿಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ನಿನ್ನನ್ನು ಬೆಳೆಸಿ ನಿನ್ನನ್ನು ಡಾಕ್ಟ್ರ್ ಮಾಡಬೇಕು ಅಂದ್ಕೊಂಡಿರೋ ಅವ್ರ ಕನಸನ್ನ ಹಾಳು ಮಾಡಬೇಡ. ನಿನ್ನ ಕನಸಿಗೋಸ್ಕರ ಅರ್ಥ ಮಾಡಿಕೊಂಡು ಜೀವನ ಮಾಡು. ಇಲ್ಲ ಅಂದರೆ ಸಾಯ್ತೀನಿ ಅಂದರೆ ಅದು ನಿನ್ನಿಷ್ಟ, ನನಗಾಗಲ್ಲ. ನಾನು ಇಷ್ಟಪಟ್ಟು ಮನಸಾರೆ ಪ್ರೀತಿಸಿ ನನ್ನ ಗೌರಿನ ಮದುವೆ ಆಗಿದ್ದೀನಿ. ಹಾಗೆ ನಮ್ಮ ಅಜ್ಜ ಹೇಳ್ದಂಗೆ ನಾನು ಮದುವೆ ಆಗಿ ನನ್ನ ಜೀವನನ ನನ್ನ ಲೈಫಲ್ಲಿ ನಾನು ಸೆಟಲ್ ಆಗಿದ್ದೀನಿ. ನಿನ್ನ ಜೀವನ ನೀನು ಹಾಳು ಮಾಡ್ಕೋಬೇಡ ನನಗೋಸ್ಕರ. ನನಗಿಂತ ಚೆನ್ನಾಗಿರೋ ಹುಡುಗ ಸಿಗ್ತಾನೆ ನಿನಗೆ. ಹಾಗಂತ ಇದು ಹಳ್ಳಿ ಡೈಲಾಗ್ ಅನ್ಕೋಬೇಡ. ನಾನಂತೂ ನಿನ್ನ ಲವ್ ಮಾಡಿಲ್ಲ. ನನಗಿಂತ ಚೆನ್ನಾಗಿರೋ ಹುಡುಗ ಸಿಗ್ತಾನೆ ಲೈಫಲ್ಲಿ. ನೀನು ಚೆನ್ನಾಗಿರ್ಬೋದಲ್ವಾ? ಹ್ಞೂ. ಅರ್ಥ ಮಾಡ್ಕೊ. ಸರಿ, ನಾನು ಬರಲಾ? ಛೇ, ಮೈ ಫುಟ್. ಇವನಿಗೋಸ್ಕರ ನಾನು ಅಮೇರಿಕಾದಿಂದ ಬಂದೆ, ಆದರೆ ಇವನು ಆ ಗೌರಿ ಗೌರಿ ಅಂತಿದ್ದಾನೆ. ಅವಳ ಹೇಗೆ ಉಳಿಸ್ಕೊತಾನೆ ನಾನು ನೋಡ್ತೀನಿ. ನಾನು ಯಾವತ್ತೂ ನನಗೆ ಇಷ್ಟಪಟ್ಟದ್ದು ನನಗೇ ಬೇಕು ಅನ್ನೋಳು ನಾನು. ಅಷ್ಟೊಂದು ಸ್ವಾರ್ಥ ಇರೋಳು. ನಾನು ಇಷ್ಟಪಟ್ಟು ಮನಸಾರೆ ಪ್ರೀತಿಸಿ ನಾನು ಡಾಕ್ಟ್ರ್ ಕಲಿತು ಬರೋ ಅಷ್ಟರಲ್ಲಿ ಇವನು ಇನ್ನೊಂದು ಮದುವೆ ಆಗ್ಬಿಟ್ಟಿದ್ದಾನ. ಅಲ್ಲ, ಇವ್ನು ನನ್ನ ಜೊತೆ ಎಷ್ಟೊಂದು ಕ್ಯಾಶುವಲಾಗಿ ಮೂವ್ ಮಾಡ್ತಾ ಇದ್ದಾನೆ. ನನ್ನ ಜೊತೆ ಡೇಟಿಂಗ್ ಮಾಡ್ದ, ನನ್ನ ಜೊತೆ ಸುತ್ತಾಡ್ದ, ನನ್ನ ತಪ್ಕೊಂಡ, ನನ್ನ ತೊಡೆ ಮೇಲೆ ಮಲ್ಕೊಂಡ, ನನ್ನ ಒಂದೇ ಬೆಡ್ಡಲ್ಲಿ ನನ್ನ ಜೊತೆ ಮಲ್ಕೊಂಡ. ಅವಾಗೆಲ್ಲ ಇವನಿಗೆ ಲವ್ ಇರಲಿಲ್ವಾ? ಅದೆಲ್ಲ ಹಾಗೆ ಸುಮ್ಮನೆನಾ? ಅಲ್ಲ, ಒಂದು ಹುಡುಗಿ ಜೊತೆ ಇಷ್ಟೆಲ್ಲ ಮಾಡಿ ಈಗ ನಾನು ನಿನ್ನ ಜೊತೆ ಜಸ್ಟ್ ಫ್ರೆಂಡ್ ಅಂತಾನೆ. ನಾನು ಇವನು ಸುಮ್ಮನೆ ಬಿಡ್ತೀನ? ಸುಮ್ಮನೆ ಬಿಡೋ ಮಾತೇ ಇಲ್ಲ. ಇವ್ನ ಹೆಂಡ್ತಿನ ಇವನಿಂದ ದೂರ ಮಾಡಿ ಇವನ ಜೊತೆ ನಾನು ಮದುವೆ ಆಗ್ತೀನಿ. ಇವ್ನ ಹೆಂಡ್ತಿನ ಮಾತ್ರ ಇವನ ಜೊತೆ ಬಾಳ್ವೆ ಮಾಡಕ್ಕೆ ಬಿಡಲ್ಲ. ಮಗು ಅದು ಹೇಗೆ ಮಾಡ್ಕೋತಾಳೆ ನಾನು ನೋಡ್ತೀನಿ. ಯಾವ ಗೈನಕಾಲಜಿ ಹತ್ರ ಅವಳು ತೋರ್ಸಕ್ಕೆ ಹೋಗ್ತಾಳೋ ಅವಳ ಮಗುನ ಕಿತ್ತಾಕೊಳ್ಳೋ ಜವಾಬ್ದಾರಿ ನಂದು. ಚಳಿ, ಇಷ್ಟೊಂದು ಚಳಿ ಇದೆ ಅಲ್ರಿ. ಈ ಚಳಿಲಿ ಈ ವಾತಾವರಣ, ಈ ಕ್ಲೈಮೇಟು ತುಂಬ ಚೆನ್ನಾಗಿದೆ. ಎಷ್ಟೊಂದು ಚೆನ್ನಾಗಿ ಅನ್ನಿಸ್ತಾ ಇದೆ ಗೊತ್ತಾ ಈ ಕ್ಲೈಮೇಟು. ಸುತ್ತು ಕಡೆ ಸಮುದ್ರ, ಆಮೇಲೆ ಇಲ್ಲಿ ಬಂಡೆಗಳು, ಈ ಬಂಡೆಗಳ ಮಧ್ಯೆ ಈ ಕಾವು, ಆ ಕಾವಿನ ಮಧ್ಯೆ ಈ ನಮ್ಮ ಪ್ರೀತಿಯ ಕಾವು ಅಲ್ವಾ ರೀ? ಇಷ್ಟೊಂದು ಚೆನ್ನಾಗಿದೆಯಲ್ಲ. ಹೌದಾ? ತುಂಬ ಚಳಿ ಆಗ್ತಾ ಇದೆಯಲ್ಲ? ಸರಿ, ಹಾಗಾದರೆ ಇನ್ನೊಂದು ಸ್ವೆಟರ್ ತಂದುಕೊಳ್ಳಾ? ಸ್ವೆಟರ್ ಬೇಡ ರೀ, ನೀವು ಇದ್ದೀರಲ್ಲ ಸಾಕು. ನನಗೆ ನಿಮ್ಮನ್ನೇ ತಪ್ಕೊಂಡ್ರೆ ನನ್ನ ಚಳಿ ಹೋಗುತ್ತೆ. ಕನ್ನ ಸಲಿಗೆ ಸಲಿಗೆ ಎಲ್ಲ ಸುಲಿಗೆ ನೀನಿನ್ನು ನನಗೆ ನನಗೆ ನನ್ನನೊಳಗೆ ಪ್ರತಿಕ್ಷಣ. ಇನ್ನು ಹಾಡುಗಿಡಿ ಎಲ್ಲ ಬರ್ತಾ ಇದ್ದಾವೆ. ಸರಿ ರೀ, ಇಷ್ಟೇನಾಯಿತು, ನಾವು ಬಂದು ನಾಳೆನೇ ಊರಿಗೆ ಹೋಗ್ಬಿಡೋಣ. ಏನು ಹೇಳ್ತಾ ಇದ್ದೀರಾ ರಾಧಾ? ಬೇಡ. ಅಲ್ಲಿ ಹೋದ್ರೆ ಬರೀ ಕೆಲಸ, ಆಫೀಸು, ಅದು ಇದು ಅಂತಲೇ ಆಗುತ್ತೆ. ಮನೇಲೆಲ್ಲ ನಿನ್ನ ಜೊತೆ ಎಂಜಾಯ್ ಮಾಡೋಕ್ಕೆ ಆಗಲ್ಲ. ಅಲ್ಲೆಲ್ಲ ಮನೇಲಿ ಮಂದಿ ಇರ್ತಾರೆ. ಇಲ್ಲಿ ಇನ್ನೊಂದು 2 ದಿನ ಟೈಮ್ ಸ್ಪೆಂಡ್ ಮಾಡೋಣ. ಹಾಗಂತ ಏನು ಇಲ್ಲೇ ಇರೋಕ್ಕಾಗತ್ತಾ? ಮನೆಗೆ ಹೋಗಲೇಬೇಕು ತಾನೇ. ಅಲ್ಲೇ ಯಾರು ಇಲ್ಲದೆ ಇದ್ದಾಗ ರೂಮಲ್ಲಿ ಎಂಜಾಯ್ ಮಾಡೋದಪ್ಪ. ಕೆಲಸ ಎಲ್ಲ ಮುಗಿದ್ಮೇಲೆ ಹೀಗೆ ಅಂತ ಇದೇ ಜೀವನ ಅಲ್ವಲ್ಲ. ಸರಿ, ನಿನಗೆ ಕುಡಿಯೋಕ್ಕೆ ಏನಾದರೂ ಬೇಕಾ? ನನಗೆ ಬಿಸಿ ಬಿಸಿ ಕಾಫಿ ಮತ್ತು ಕಡಲೆ ಬೀಜ, ಆಮೇಲೆ ಅಲ್ಲಿ ಸ್ವೀಟ್ ಕಾರ್ನ್ ಉಪ್ಪು ಹಚ್ಚಿ ಸುಡ್ತಾ ಇದ್ದಾರಲ್ಲ, ಅದು ನಂಗೆ ಭಾಳ ಇಷ್ಟ ರೀ. ಪ್ಲೀಸ್ ತೊಗೊಂಬನ್ನಿ. ಸರಿ, ಈಗಲೇ ಹೋಗಿ ತೊಗೊಂಬರ್ತೀನಿ. ನೀನು ಇಲ್ಲೇ ಬಂಡೆ ಹತ್ರ ಕೂತ್ಕೊಂಡು ಕಾಸ್ಕೊತಾ ಇರು. ಹ್ಞೂ. ಸರಿ ರೀ. ಹುಷಾರು. ಹ್ಞೂ. ಎಷ್ಟೊಂದು ಕಾಚಿ ಇವರಿಗೆ, ಹೋಗ್ಲೋ ಬೇಡ ಅಂತ ಹೋಗ್ತಾ ಇದ್ದಾರೆ. ಇಲ್ಲೇ ಇದ್ದಾಳ ಇವಳು. ಇವಳನ್ನ ಇವಾಗಲೇ ಕಿಡ್ನಾಪ್ ಮಾಡ್ತೀನಿ. ಅದು ಹೇಗೆ ಅವ್ನು ತಡಿತಾನೋ ನಾನು ನೋಡೇ ಬಿಡ್ತೀನಿ. ಅಲ್ಲ, ಎಷ್ಟೊಂದು ಸುಂದರವಾಗಿದ್ದಾಳೆ ಇವಳು. ವಾವ್, ಏನು ಸಖತ್ತಾಗಿದೆಯಾ.
ಬರೀ ನೀನು ಕಿಡ್ನಾಪ್ ಮಾಡೋಕ್ಕೆ ಹೇಳಿದರು, ಆದರೆ ನಿನ್ನನ್ನು ಚೆನ್ನಾಗಿ ಅನುಭವಿಸಿ ಆಮೇಲೆ ನೀನು ಕಿಡ್ನಾಪ್ ಮಾಡ್ತೀನಿ. ಅವ್ರಿಗೆ ಅವ್ರದ್ದು ಆಗುತ್ತೆ, ನಂದು ನನಗೂ ಆಗುತ್ತೆ. ಇಷ್ಟೊಂದು ಸುಂದರವಾಗಿರೋ ಹುಡುಗಿ ಸಿಗ್ತಾಳ. ಅಯ್ಯೋ ಯಾರೋ ನೀನು ಬಿಡು. ಇವಳಿಗೆ ಈಗಲೇ ಪ್ರಜ್ಞೆ ತಪ್ಪಿದೆ. ಇವಳನ್ನ ಎತ್ಕೊಂಡು ಹೋಗ್ಬಿಡೋದು, ಇಲ್ಲಾಂದರೆ ಇವಳು ಗಂಡ ಬಂದುಬಿಡ್ತಾನೆ. ಅಲ್ಲ ಮೇಡಮ್, ಈ ಮೊದಲು ಇವಳನ್ನ ಎತ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಫೋನ್ ಮಾಡಿ ಹೇಳಬೇಕು. ಎಷ್ಟು ಕ್ಯೂಟಾಗಿದ್ದಾಳೆ ಇವಳು. ಹೇ, ಬೇಗ ಗಾಡಿ ಚಾಲೂ ಮಾಡೋ. ರಾಧಾ ಅವರೇ, ರಾಧಾ ಅವರೇ, ನಿಮಗೋಸ್ಕರ ಏನು ತಂದಿದ್ದೀನಿ ನೋಡಿ. ಎಲ್ಲಿ ಹೋದ್ರಪ್ಪ ಇವರು? ಅಲ್ಲಿ ಆ ಕಡೆ ಹೋಗಿ ನಿಂತಿದ್ದಾರಾ ಏನೋ. ಸರಿ, ಇಲ್ಲೇ ಇಟ್ಟು ನೋಡ್ಕೊಂಡು ಬರ್ತೀನಿ. ರಾಧಾ ಅವರೇ, ರಾಧಾ ಅವರೇ, ರಾಧಾ, 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 ಎಲ್ಲಪ್ಪ ಹೋದ್ಲು ಇವಳು ಈ ಕತ್ಲಲ್ಲಿ? ಸರಿ, ರಾತ್ರಿ 12 ಗಂಟೆ ಬೇರೆ. ಅಯ್ಯೋ, ಜಾಗ ಗೊತ್ತಿಲ್ಲ, ಊರು ಗೊತ್ತಿಲ್ಲ, ಈ ಕನ್ನಡನೂ ಬರಲ್ಲ, ಅವಳು ಕನ್ನಡ ಬಿಟ್ಟು ಬೇರೆ ಯಾವ ಭಾಷೆನೂ ಬರಲ್ಲ. ಎಲ್ಲಿ ಹೋದ್ಲು? ಇನ್ನು ಸಮುದ್ರದಲ್ಲಿ ಹೋದ್ಲ? ರಾತ್ರಿ ಕಾಲು ಜಾರಿ ಹತ್ರ ಬಿದ್ಲ? ಅಯ್ಯೋ ದೇವ್ರೆ, ನಾನು ಇವಳು ಒಬ್ಬಳನ್ನೇ ಬಿಟ್ಟು ಹೋಗ್ಬಾರ್ದಾಗಿತ್ತಲ್ಲಪ್ಪ. ರಾಧಾ ಅವರೇ, ರಾಧಾ ಅವರೇ, ರಾಧಾ ಅವರೇ, ರಾಧಾ ಅವರೇ, ಅಯ್ಯೋ ರಾಧಾ ಅವರೇ ಎಲ್ಲೂ ಕಾಣಿಸ್ತಾ ಇಲ್ಲ. ಏನು ಮಾಡಲಿ ಈಗ ನಾನು? ಏನು ಮಾಡಲಿ? ಇಷ್ಟೊತ್ತಾಯಿತು, ಅವರು ನನ್ನ ಕರೀಲಿಲ್ವಾ, ಕೂಗ್ಲಿಲ್ವಾ? ರಾಧಾ ಅವರು ಎಲ್ಲಿ ಹೋದ್ರಪ್ಪ? ಇದು ವಾಚ್ ನನ್ನ ರಾಧಂದೆ ವಾಚು. ಏನಾಗಿರ್ಬೋದು ರಾಧನ್ಗೆ? ನನ್ನ ರಾಧನ್ ವಾಚ್ ಇಲ್ಲೇ ಬಿದ್ದಿದೆ ಅಂದರೆ ಅವಳಿಗೇನೋ ಆಗಿದೆ. ಅಯ್ಯೋ ದೇವ್ರೆ, ರಾಧಾ ಎಲ್ಲ ಹೋದ್ಲು? ಏನಾದ್ಲು? ನಾನು ಅವಳನ್ನ ಹುಡುಕ್ಬೇಕು. ಇಲ್ಲಿ ಮೊದಲೇ ಕೆಟ್ಟ ಜನಗಳು, ಗಂಡು ಮಕ್ಕಳು ಭಾಳ ಸುಮಾರು. ಇಲ್ಲಿ ಹೆಣ್ಮಕ್ಳನ್ನ ಕಂಡ್ರೆ ಬಿಡಲ್ಲ. ನನ್ನ ಹೆಂಡತಿ ನಾನು ಕಣ್ಣಾಗಿಟ್ಕೋಬೇಕಾಗಿತ್ತು. ಅವಳಿಗೆ ಕನ್ನಡ ಬಿಟ್ಟರೆ ಬೇರೆ ಭಾಷೆನೇ ಬರಲ್ಲ. ಅವಳು ವಾಚ್ ಇಲ್ಲಿ ಬಿದ್ದಿದೆ ಅಂದರೆ ಅವಳನ್ನ ಇಲ್ಲಿ ಯಾರೋ ಕಿಡ್ನಾಪೇ ಮಾಡಿದ್ದಾರೆ. ಇದು ಕರೆಕ್ಟ್, ನಾನು ಊಹೆ ಕರೆಕ್ಟ್. ಎಷ್ಟು ಕ್ಯೂಟಾಗಿದ್ದಾಳೆ ಇವಳು. ಇವಳನ್ನ ಇವತ್ತು ಎಚ್ಚರ ಆಗಲಿ ಇವಳಿಗೆ. ಇವಳನ್ನ ಚೆನ್ನಾಗಿ ಅನುಭವಿಸ್ತೀನಿ. ಇವಳನ್ನ ಇವತ್ತು ಬಿಡೋದಿಲ್ಲ. ಇವಳನ್ನ ನನ್ನವಳಾಗಿ ಮಾಡ್ಕೋತೀನಿ. ಒಂದು ವಾರ ಆದಮೇಲೆ ಇವಳನ್ನ ಆ ಮೇಡಮ್ ಹೇಳ್ದಂಗೆ ಕೊಂದು ಬಿಡ್ತೀನಿ. ಇವತ್ತೇ ಹೇಳ್ತೀನಿ ಕಿಡ್ನಾಪ್ ಮಾಡಿ ಅವಳನ್ನ ಕೊಲೆ ಮಾಡ್ತಾ ಇದ್ದೀನಿ ಅಂತ. ಹಲೋ ಹಲೋ. ಹಲೋ ಮೇಡಮ್, ನೀವು ಹೇಳ್ದಂಗೆ ಆ ಹುಡುಗಿನ ಕಿಡ್ನಾಪ್ ಮಾಡಿದ್ದೀನಿ. ಓ ಹೌದಾ, ಕಿಡ್ನಾಪ್ ಮಾಡಿದ್ರಾ? ಸಿಕ್ಲಾ? ನಾನು ಬಿಟ್ಟಂಥ ಹುಡುಗಿನೇ ಫೋಟೋ ಬಿಟ್ಟಿದ್ನಲ್ಲ, ಅದೇ ಹುಡುಗಿನ ತಾನೇ ಕಿಡ್ನಾಪ್ ಮಾಡಿರೋದು. ಅಂದರೆ ಎಷ್ಟು ದೊಡ್ಡ ಸಿಟಿಲಿ ಅವಳು ಸಿಗಬೇಕಲ್ಲ, ಅದಕ್ಕೆ ಕೇಳಿದ್ದು. ಮತ್ತು ಅಲ್ಲಿ ಪಕ್ಕದಲ್ಲಿ ನನ್ನ ಮಗ ಇರಲಿಲ್ವಾ? ನಿಮ್ಮ ಮಗನೇ ಇದ್ದ. ನಿನ್ನೆಯಿಂದ ಅವ್ರ ಹಿಂದೆ ಸುತ್ತಾಡ್ತಾ ಇದ್ವಿ. ನಿಮ್ಮ ಮಗ ಅವ್ರ ಕೈಯೇ ಬಿಟ್ಟಿರಲಿಲ್ಲ. ಆದರೆ ಇವತ್ತು ಅವಳನ್ನ ಬಿಟ್ಟು ಏನೋ ತರಕ್ಕೆ ಹೋಗಿದ್ದ. ಅವಳನ್ನ ಎತ್ತಾಕೊಂಡು ಎಚ್ಚರ ತಪ್ಪಿಸಿ ಎತ್ತಾಕೊಂಡು ಬಂದಿದ್ದೀನಿ. ಅವಳನ್ನ ಏನು ಮಾಡಬೇಕು ಹೇಳಿ? ಅವಳು ಏನಾದರೂ ಮಾಡಿ, ಛಿದ್ರ ಮಾಡಿ ಅವಳನ್ನ ಕೆರೆಗಾದರೂ ಹಾಕಿ, ಇಲ್ಲಾಂದರೆ ಸುಟ್ಟಾದರೂ ಹೋಗಿರಿ, ಏನಾದರೂ ಮಾಡಿ ಅವಳು ನನ್ನ ಮಗನ ಕೈ ಸಿಕ್ಬಾರ್ದು. ಇಲ್ಲಾಂದರೆ ಯಾವ ಕಡೆ ಆದರೂ ಮಾರ್ಕೊಂಡು ಬಿಡಿ, ದುಡ್ಡಾಗುತ್ತೆ ಅಲ್ವಾ? ಓ, ಈ ರೂಟಲ್ಲಿದ್ದೀರಾ ಮೇಡಮ್ ನೀವು? ಸರಿ, ಹಾಗಾದರೆ ಅವಳು ನನ್ನ ಜೊತೆನೇ ಇರಲಿ. ನಾನೇ ಅವಳನ್ನ ಚೆನ್ನಾಗಿ ಉಪಯೋಗಿಸ್ಕೊಂಡು ಆಮೇಲೆ ಅವಳನ್ನ ಒಂದು ರೇಟಿಗೆ ಮಾರಿಬಿಡ್ತೀನಿ. ನಿಮಗಿದು ಓಕೆ ಅಲ್ವಾ? ಧಾರಾಳವಾಗಿ ಮಾಡ್ಕೊ. ನಾನು 10 ಲಕ್ಷ ನಿನ್ನ ಫೋನ್ಗೆ, ನಿನ್ನ ಅಕೌಂಟ್ಗೆ ಇಟ್ಟು ಹಾಕಿರ್ತೀನಿ ನೋಡು. ಸರಿ ಮೇಡಮ್. ಹಾಗೆ ಅವಳು ಅಲ್ಲಿರೋದು ಮತ್ತು ನೀನು ಕಿಡ್ನಾಪ್ ಮಾಡಿರೋದು ನನಗೆ ಫೋಟೋ ತೆಗೆದು ಬಿಡಬೇಕು. ನನಗೆ ಕನ್ಫರ್ಮ್ ಆಗಬೇಕು, ಆವಾಗಲೇ ನಾನು ದುಡ್ಡು ಕೊಡೋದು. ಸರಿ ಮೇಡಮ್, ಯು ಡೋಂಟ್ ವರಿ. ಇನ್ನು ಅವಳು ನಿಮ್ಮ ಮಗನ ಕೈ ಸಿಗಲ್ಲ. ಆದರೆ ಒಂದು ವಿಚಾರ, ಅವಳು ಎಚ್ಚರ ಆದರೆ ನಿನ್ನ ಗಂಡಸು ಅಂತಲೂ ನೋಡಲ್ಲ, ಆ ರೀತಿ ನಿನ್ನನ್ನು ಕೊಂದಾಕ್ಬಿಡ್ತಾಳೆ. ಅಷ್ಟೊಂದು ರಾಗಿ ಮುದ್ದೆ ತಿಂದಿರೋ ಕೈ ಕನ್ನೋದು. ಒಂದು ಸಲ ನಾನು ಕಿಡ್ನಾಪ್ ಮಾಡ್ಸೋಕ್ಕೆ ಪ್ರಯತ್ನ ಪಟ್ಟಾಗ 4 ಜನನೂ ಒಮ್ಮೆ ಹೊಡೆದು ನನ್ನ ಮೈ ಕೈ ಮೂಳೆ ಮುರಿದವಳು. ಹುಷಾರಾಗಿರು. ಅವಳಿಗೆ ಎಚ್ಚರ ಆಯಿತಾ, ನಿನ್ನ ಕತೆ ಅಷ್ಟೇ. ಏನು ಹೇಳ್ತಾ ಇದ್ದೀರಾ ಮೇಡಮ್? ಒಂದು ಹುಡುಗಿ ನನ್ನ ಕತೆನಾ? ಅದೆಲ್ಲ ನೀವು ಅಂದ್ಕೊಂಡ್ರೆ ಸುಲಭ ಇಲ್ಲ. ಸರಿ ಆಯಿತು, ಇಡಿ. ನನ್ನ ಅಕೌಂಟ್ಗೆ ಹಾಕು ಅಂದರೆ ನಾನು ಫೋಟೋ ಬಿಡ್ತೀನಿ. ಆಯ್ತಾಯ್ತು.